ವಿಘ್ನ ವಿನಾಯಕ ಶರಣಂ ಗಣೇಶ, ವಿಜಯದಾಯಕ ಶರಣಂ ಗಣೇಶ. ವಿಘ್ನ ವಿನಾಯಕ ಶರಣಂ ಗಣೇಶ, ವಿಜಯದಾಯಕ ಶರಣಂ ಗಣೇಶ. ವಿಘ್ನಕಾರಕ ಶರಣಂ ಗಣೇಶ, ವಿಕಟ ನಾಮಕ ಶರಣಂ ಗಣೇಶ. ವಿಘ್ನಕಾರಕ ಶರಣಂ ಗಣೇಶ, ವಿಕಟ ನಾಮಕ. ಹೆಣ್ಣಿಗೆ ವಶ ಆಗಬೇಡಿ. ಇನ್ನೊಂದರ ಹೆಣ್ಣಿಗೆ ನೀವು ವಶ ಆಯಿತು ಅಂದ್ರೆ, ತನ್ನ ಸತಿಯನ್ನ ಬಿಟ್ಟು ಪರಸತಿಯ ಬಗ್ಗೆ ನಿಮಗೆ ಗಮನ ಹೋಯಿತು ಅಂದ್ರೆ ನೀವು ಮೋಕ್ಷಕ್ಕೆ ಅಧಿಕಾರಿಗಳಾಗಲ್ಲ, ಒಳ್ಳೆಯದನ್ನ ನಿಮ್ಮ ಜೀವನದಲ್ಲಿ ನೋಡ್ಲಿಕ್ಕಾಗಲ್ಲ. ಹಾಗಾಗಿ ಮಹಾ ದೊಡ್ಡ ದೋಷ. ವನಿತೆಯ ವಶ ಆಗಬೇಡಿ. ಮತ್ತೊಂದು ಹೆಣ್ಣಿನ ಭಾವನೆಗಳಿಂದ ನಿಮ್ಮ ಮನಸ್ಸನ್ನ ಹಾಳು ಮಾಡಿಕೊಳ್ಳಬೇಡಿ. ಚಾರಿತ್ರ್ಯ ಶುದ್ಧಿ ತುಂಬಾ ಪ್ರಧಾನವಾಗಿ ಯೋಗ ಶಕ್ತಿಗೆ ಇದೊಂದು ಅಂಗವಾಗಿ ಉಪದೇಶ ಮಾಡಿದ್ದಾನೆ ಭಗವಂತ. ಯಾರು ಒಳಗಡೆಯಿಂದ ನೈತಿಕವಾಗಿ ಬಲವನ್ನ ಕಳೆದುಕೊಂಡಿದ್ದಾರೆ ಅವರ ಸಾಧನೆಗಳೆಲ್ಲ ನಾಶ ಆಗಿಬಿಡುತ್ತೆ. ನೂರಾರು ಜಪ ತಪ ಅನುಷ್ಠಾನ ಮಾಡಿರಲಿ, ಒಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅವರು ಮಾಡಿದ ಪುಣ್ಯಗಳೆಲ್ಲ ಸೋರಿ ಹೋಗುತ್ತೆ. ಅದು ತೂತಾದ ಮಡಿಕೆಯಲ್ಲಿ ನೀರನ್ನ ಹಾಕಿದ ಹಾಗೆ ಒಂದು ಹೆಣ್ಣಿನ ಭಾವನೆಯನ್ನು ಹೊತ್ತುಕೊಂಡು ಕರ್ಮಗಳನ್ನು ಮಾಡಿದ್ರೆ ಅದೆಲ್ಲ ಸೋರಿಕೆ ಆಗುತ್ತೆ. ಇದು ಪುರುಷರ ಭಾವನೆಯಿಂದ ಹೆಣ್ಣು ಮಾಡಬೇಡಿ ಅಂತ ಮತ್ತೆ ಅವರಿಗೂ ಉಪದೇಶ ಅದೇ ತರ ಇದೆ. ಹೆಣ್ಣಿಗೆ ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯೆ ಕಷ್ಟಪಡುತ್ತಿಹೆನಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಳಗಿಹೆನೋ ಕೃಷ್ಣ. ಆಸೆಯನ್ನು ಬಿಡಿಸಿ ಮಿಗೆ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀಕೃಷ್ಣ. ಯೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ. ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಆತ್ಮವನ್ನ ಅರಿವಿನ ಹಾದಿಯಲ್ಲಿರಿಸಿಕೊಂಡಿರ್ತಾರೋ ಅವರು ಸದಾ ಕಾಲ ಬೆಳಕಿನ ಹಾದಿಯಲ್ಲೇ ಇರ್ತಾರೆ. ಬೆಳಕು ಅಂದ್ರೆ ಸುಖ, ಬೆಳಕು ಅಂದ್ರೆ ಸಂತೋಷ. ಶುಕ್ಲ ಪಕ್ಷ ರಾತ್ರಿಯ ಆಗಸವೂ ಕೂಡ ಚಂದ್ರನಿಂದ ಪ್ರಕಾಶಮಾನವಾಗಿ ಬೆಳಗುವ ಕಾಲ. ಉತ್ತರಾಯಣದ 6 ತಿಂಗಳು, ಸಂಕ್ರಾಂತಿ, ಇದೆಲ್ಲ ಸಾಮಾನ್ಯವಾಗಿ ಸುಖ, ಸಂತೋಷ, ನೆಮ್ಮದಿಗಳಿರುವ ಕಾಲ. ಅಂದ್ರೆ ಯಾವ ಆತ್ಮ ಸಮಸ್ತ ನೋವುಗಳು, ಭಾವ, ಬಂಧನಗಳು, ರಾಗದ್ವೇಷಗಳನ್ನ ಬಿಟ್ಟು ತನ್ನ ಮನಸ್ಸನ್ನ ಪರಬ್ರಹ್ಮ ಸ್ವರೂಪನಲ್ಲಿ ಲೀನಗೊಳಿಸಿ ಬದುಕನ್ನ ಕರ್ಮ, ಯೋಗ, ಜ್ಞಾನಗಳ ಹಾದಿಯಲ್ಲಿ ಕಳಿತಾನೋ ಅಂಥವನಿಗೆ ಬೆಳಕಿನ ಲೋಕವನ್ನ ಪ್ರವೇಶಿಸುವ ಮತ್ತು ಜೀವನ್ಮರಣದಿಂದ ಮುಕ್ತನಾಗುವ ಅವಕಾಶ ಸಿಗುತ್ತೆ. ಕೃಷ್ಣ ಹೇಳಿರೋದನ್ನ ನಾವು ಅಕ್ಷರಶಃ ತೆಗೆದುಕೊಳ್ಳಬೇಕಿಲ್ಲ, ಇದರ ಅರ್ಥವನ್ನ ಗ್ರಹಿಸಬೇಕಿದೆ. ಸಾಮಾನ್ಯವಾಗಿ ಯಾರು ಒಳ್ಳೆಯ ಚಿಂತನೆಗಳನ್ನ ಮಾಡ್ತಾ ಆತ್ಮವನ್ನ ಅರಿವಿನ ಹಾದಿಯಲ್ಲಿರಿಸಿಕೊಂಡಿರ್ತಾರೋ ಅವರು ಸದಾ ಕಾಲ ಬೆಳಕಿನ ಹಾದಿಯಲ್ಲೇ ಇರ್ತಾರೆ. ಬೆಳಕು ಅಂದ್ರೆ ಸುಖ, ಬೆಳಕು ಅಂದ್ರೆ ಸಂತೋಷ. ಶುಕ್ಲ ಪಕ್ಷ ರಾತ್ರಿಯ ಆಗಸವೂ ಕೂಡ ಚಂದ್ರನಿಂದ ಪ್ರಕಾಶಮಾನವಾಗಿ ಬೆಳಗುವ ಕಾಲ. ಉತ್ತರಾಯಣದ 6 ತಿಂಗಳು, ಸಂಕ್ರಾಂತಿ, ಇದೆಲ್ಲ ಸಾಮಾನ್ಯವಾಗಿ ಸುಖ, ಸಂತೋಷ, ನೆಮ್ಮದಿಗಳಿರುವ ಕಾಲ. ಅಂದ್ರೆ ಯಾವ ಆತ್ಮ ಸಮಸ್ತ ನೋವುಗಳು, ಭಾವ, ಬಂಧನಗಳು, ರಾಗದ್ವೇಷಗಳನ್ನ ಬಿಟ್ಟು ತನ್ನ ಮನಸ್ಸನ್ನ ಪರಬ್ರಹ್ಮ ಸ್ವರೂಪನಲ್ಲಿ ಲೀನಗೊಳಿಸಿ ಬದುಕನ್ನ ಕರ್ಮ, ಯೋಗ, ಜ್ಞಾನಗಳ ಹಾದಿಯಲ್ಲಿ ಕಳಿತಾನೋ ಅಂಥವನಿಗೆ ಬೆಳಕಿನ ಲೋಕವನ್ನ ಪ್ರವೇಶಿಸುವ ಮತ್ತು ಜೀವನ್ಮರಣದಿಂದ ಮುಕ್ತನಾಗುವ ಅವಕಾಶ ಸಿಗುತ್ತೆ. ಶಿವಾಯ ವಿಷ್ಣು ರೂಪಾಯ ಶಿವ ರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣುಂ ವಿಷ್ಣುಶ್ಚ ಹೃದಯಂ ಶಿವಃ ಯಥಾ ಶಿವಮಯೋ ವಿಷ್ಣು ರೇವಂ ವಿಷ್ಣುಮಯಃ ಶಿವಃ ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಸ್ವಸ್ತಿರಾಯುಷಿ ಯಥಾಂತರಂ ನ ಭೇದಸ್ಯು ಶಿವರಾಘವ ಯಸ್ತಥಾ. ಶಿವಾಯ ವಿಷ್ಣು ರೂಪಾಯ ಶಿವ ರೂಪಾಯ ವಿಷ್ಣವೇ ಶಿವ. ಯಾರಿಗೂ ಬೇಡವಾಗದೇ ಇರುವಂತಹ ಒಂದು ಹೂವು ಎಕ್ಕೆ ಹೂವು, ಬಟ್ ಆ ಹೂವು ಶಿವನಿಗೆ ಇಷ್ಟ. ಯಾರಿಗೂ ಬೇಡದೇ ಇರುವಂತಹ ಒಂದು ಮರ ಬಿಲ್ವ ಪತ್ರೆ ಮರ, ಬಟ್ ಆ ಎಲೆ ಶಿವನಿಗೆ ಇಷ್ಟ. ಯಾರಿಗೂ ಬೇಡದೇ ಇರುವಂತಹ ಕೆಲಸ ಭಿಕ್ಷಾಟನೆ, ಬಟ್ ಅದು ಕೂಡ ಶಿವನಿಗೆ ಬಹಳ ಪ್ರಿಯವಾಗಿರೋದು. ಯಾರು ಹೋಗದೆ ಇರುವಂತಹ ಒಂದು, ಯಾರು ಹೋಗಕ್ ಇಷ್ಟ ಪಡದೇ ಇರುವಂತಹ ಒಂದು ಜಾಗ
ನಮ್ಮ ಸ್ಮಶಾನ. ಬಟ್ ಆ ಸ್ಮಶಾನ ಕೂಡ ಶಿವನಿಗೆ ಇಷ್ಟ. ಸೊ ನಾವ್ ಯಾರಿಗೂ ಬೇಡವಾಗಿರ್ತೀವಲ್ಲ ಜೀವನದಲ್ಲಿ, ಅವಾಗ ನಾವು ಶಿವನಿಗೆ ಪ್ರಿಯವಾಗಿದ್ದೀವಿ ಅನ್ಕೋಬೇಕು. ನಮ್ ಹಿಂದೆ ಯಾರು ಇಲ್ಲಪ್ಪ, ನಮಗ್ ಸಪೋರ್ಟ್ ಇಲ್ಲ, ನಾನು ಒಬ್ನೇ ನಿಂತಿದ್ದೀನಿ ಅಂದಾಗ್ಲೂ ಕೂಡ ನಾವು ಶಿವನನ್ನ ನೆನ್ಸ್ಕೋಬೇಕು, ದೇವ್ರನ್ನ ನೆನ್ಸ್ಕೋಬೇಕು. ಅವಾಗ ನಮಗೆ ಒಂದು ಸ್ಪಿರಿಚುವಲ್ ಪವರ್ ಸಿಗುತ್ತೆ, ನಾವು ಜೀವನದಲ್ಲಿ ಏನಾದ್ರು ಸಾಧಿಸಬಹುದು ಅನ್ನೋದನ್ನ ನನ್ನ ತಂದೆಯಿಂದ ನಾನು ಕಲ್ತಿದ್ದೀನಿ. ಹುಟ್ಟಿದಂದಿಂದಿಗೂ ಸುಖವೆಂಬುದನ್ನು ಅರಿಯೆ ಕಷ್ಟಪಡುತ್ತಿಹೆನಯ್ಯ ಕೃಷ್ಣ. ದಟ್ಟ ದಾರಿದ್ರ್ಯವನ್ನು ಪರಿಹರಿಸದಿರೆ ದೂರು ತಟ್ಟುವುದು ನಿನಗಯ್ಯ ಕೃಷ್ಣ. ಕಾಸಿನ ಆಸೆಯನ್ನು ಮಾಡಿ ಬಹುದಿನದಿಂದ ಆಯಾಸದೊಳಗಿಹೆನೋ ಕೃಷ್ಣ. ಆಸೆಯನ್ನು ಬಿಡಿಸಿಮಿಗೆ ದೋಷವನ್ನು ಪರಿಹರಿಸೋ ಸಾಸಿರ ನಾಮ ಶ್ರೀಕೃಷ್ಣ. ಮಕ್ಕಳಿಗೆ ತಂದೆ ತಾಯಿಗಳು ಕೊಡಬೇಕಾದ ಪ್ರೀತಿ ವಿಶ್ವಾಸ ಇವುಗಳಲ್ಲಿ ಕಡಿಮೆ ಆದದ್ದರಿಂದ, ಪ್ರೀತಿ ವಿಶ್ವಾಸ ಕಡಿಮೆ ಅಂದರೆ ಹಣ ಕೊಡೋದಿಲ್ಲ ಅಂತ ಅರ್ಥ ಅಲ್ಲ. ಮನೆ ಕಟ್ಟಿ ಕೊಡ್ತಾರೆ, ವಾಹನಗಳನ್ನು ಕೊಡಿಸ್ತಾರೆ, ಹಣ ಬೇಕಾದಷ್ಟು ಅವರ ಹೆಸರಲ್ಲಿ ಡಿಪಾಸಿಟ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಆದರೆ ಅವರಿಗಾಗಿ ಸಮಯವನ್ನು ಮೀಸಲಿಡುವುದಿಲ್ಲ. ಈ ಕಾರಣಕ್ಕೋಸ್ಕರ ತಮ್ಮ ಜೊತೆಗೆ ಪ್ರೀತಿಯಿಂದ ಮಾತನಾಡುವುದಕ್ಕೆ, ಹರಟೆ ಹೊಡೆಯೋದಕ್ಕೆ, ತಮ್ಮ ಜೊತೆಗೆ ಮನಸ್ಸನ್ನ ಬಿಚ್ಚಿ ಮಾತನಾಡುವುದಕ್ಕೆ ಯಾರು ಸಿಗ್ತಾರೋ ಅವರ ಜೊತೆಗೆ ಮಕ್ಕಳು ಹೋಗ್ತಾರೆ. ಅವರು ಒಳ್ಳೆಯವರಾಗಿದ್ದರೆ ಸನ್ಮಾರ್ಗದಲ್ಲಿರ್ತಾರೆ, ಇಲ್ಲ ಅಂದರೆ ಮಕ್ಕಳು ಕೆಟ್ಟ ದಾರಿಗೆ ಹೋಗುವಂತಹ ಸಂದರ್ಭಗಳು ಬರ್ತವೆ. ತಂದೆ ತಾಯಿಗಳ ಹಿರಿಯರ ಸಹವಾಸ ಇಲ್ಲ, ಯಾರೋ ಹೊರಗಿದ್ದಂಥವರ ಸಹವಾಸ. ಅವರು ಕದಾಚಿತ್ ಕೆಟ್ಟವರಾಗಿದ್ದರೆ ಇವರನ್ನ ಅಡ್ಡದಾರಿಗೆ ಕರೆದುಕೊಂಡು ಹೋಗ್ತಾರೆ, ದುರ್ವ್ಯಸನಗಳಿಗೆ ಇವರನ್ನ ಬಲಿ ಮಾಡುತ್ತಾರೆ, ಇವರ ಚಾರಿತ್ರ್ಯವನ್ನು ಹಾಳು ಮಾಡುತ್ತಾರೆ. ಮಕ್ಕಳಿಗೆ ಯೋಗ ಭಾಗ್ಯದ ಬಲೆಯೊಳಗೆ ಬಳಲಿ ಬಾಡದೆ ಇಳೆಯೊಳಗೆ ಕಾಯಕ ಮಾಡುತ್ತ ಎಂದೆಂದು ಆತ್ಮಾನಂದವ ಸವಿಯುತ್ತಿರು. ಶಿವ ಶಿವ ಎಂದರೆ ಭಯವಿಲ್ಲ, ನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ.